ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನಾನು ಬಾಲ್ಯವನ್ನು ಕಳೆದ ಮನೆ ತೋಟದ ಮನೆಯಾಗಿತ್ತು. ಅದು ನಮ್ಮ ಪೂರ್ವಜರ ಮನೆಯಾಗಿದ್ದು, ಆ ಮನೆಯಲ್ಲಿ ನಾನು, ನನ್ನ ತಾಯಿ, ತಂದೆ ಮತ್ತು ಸಹೋದರ ವಾಸಿಸುತ್ತಿದ್ದೆವು. ಹಳೆ ಕಾಲದ ಮನೆಗಳಲ್ಲಿ ಮನೆಯ ಪಕ್ಕ ಕೊಟ್ಟಿಗೆ ಇರುತ್ತಿತ್ತು. ಅದೇ ತರ ನಮ್ಮ ಮನೆಯಲ್ಲೂ ಸಹ ಒಂದು ಕೊಟ್ಟಿಗೆ ಇತ್ತು. ಅದರಲ್ಲಿ ನನ್ನ ಅಜ್ಜ ಮತ್ತು ಅಜ್ಜಿ ವಾಸಿಸುತ್ತಿದ್ದರು. ನಾವು ವಾಸಿಸುತ್ತಿದ್ದ ಮನೆ 1927ರಲ್ಲಿ ನಿರ್ಮಾಣವಾಗಿತ್ತು. ಆದ್ದರಿಂದ ಅದು ಹಳೆಯ ಮನೆಯಾಗಿತ್ತು. ನಾವು 2001ನೇ ಇಸವಿಯಲ್ಲಿ ಅಲ್ಲಿಗೆ ಸ್ಥಳಾಂತರಗೊಂಡಿದ್ದೆವು. ನಾವು ಸ್ಥಳಾಂತರಗೊಂಡ ದಿನದಿಂದ ಕೆಲವು ವಿಚಿತ್ರವಾದ ಘಟನೆಗಳು ಆ ಮನೆಯಲ್ಲಿ ನಮ್ಮ ಜೊತೆ ನಡೆಯಲು ಪ್ರಾರಂಭಿಸುತ್ತದೆ. ಇದೆಲ್ಲವೂ ಹೇಗೆ ಪ್ರಾರಂಭವಾಯಿತು ಎಂದರೆ, ನಾವು ಮಲಗಿರುವಾಗ ನಾವು ಮಲಗಿದ್ದ ಕೋಣೆಯ ಕಿಟಕಿ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತಿತ್ತು ಮತ್ತು ಅದಾಗಿಯೇ ಮುಚ್ಚಿಕೊಳ್ಳುತ್ತಿತ್ತು. ಹೀಗೆ ಒಂದೊಂದೇ ಕಹಿ ಘಟನೆಗಳು ಆ ಮನೆಯಲ್ಲಿ ನಮಗೆ ಅನುಭವವಾಗಲು ಶುರುವಾಯಿತು. ಈ ಘಟನೆಗಳನ್ನು ನೋಡಿದ ನಾವು ಮೊದಲಿಗೆ ಅಂದುಕೊಂಡೆವು, ಹಳೆಯ ಮನೆಯಾದ್ದರಿಂದ ಹಳ್ಳಿ ವಾತಾವರಣ, ಹೆಚ್ಚು ಗಾಳಿಯೂ ಇರುವುದರಿಂದ ಕಿಟಕಿ ಬಾಗಿಲು ತೆರೆಯುವುದು ಮುಚ್ಚುವುದು ಸಾಮಾನ್ಯ. ಆದ್ದರಿಂದ ನಾವು ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಹೀಗೆ ಆ ದಿನ ರಾತ್ರಿ ಕಳೆದ ನಮಗೆ ಮರುದಿನ ಮತ್ತದೇ ಸಮಯಕ್ಕೆ ಮತ್ತೊಂದು ಘಟನೆ ನಮ್ಮ ಜೊತೆ ನಡೆಯಿತು. ಅದೇನೆಂದರೆ, ಆ ದಿನ ನಮ್ಮ ಕೋಣೆಯಲ್ಲಿ ಹಾಕಲಾಗಿದ್ದ ದೀಪಗಳೆಲ್ಲವೂ ಯಾದೃಚ್ಛಿಕ ಸಮಯದಲ್ಲಿ ಆನ್ ಆಫ್ ಆಗಲು ಶುರುವಾಗುತ್ತದೆ. ಅದಕ್ಕೂ ನಾವು ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಏಕೆಂದರೆ ಹಳ್ಳಿಯ ಕಡೆ ಹೆಚ್ಚಾಗಿ ವಿದ್ಯುತ್ ಆಗಾಗ ಕಡಿತ ಆಗುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ನಂತರ ನಡೆಯುವ ಘಟನೆಗಳು ನಮಗೆ ಭಯವನ್ನು ಹುಟ್ಟುಹಾಕಲು ಶುರು ಮಾಡಿತು. ಅದೇನೆಂದರೆ, ನಾವಿಟ್ಟಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಿತ್ತು, ಬೇರೆ ಯಾವುದೋ ಜಾಗದಲ್ಲಿ ನಮಗೆ ದೊರೆಯುತ್ತಿತ್ತು. ಹೀಗೆ ಒಂದಾದ ಮೇಲೆ ಒಂದರಂತೆ ವಿಲಕ್ಷಣ ಘಟನೆಗಳು ಆ ಸ್ಥಳದಲ್ಲಿ ನಮ್ಮ ಜೊತೆ ನಡೆಯಲು ಪ್ರಾರಂಭಿಸುತ್ತದೆ. ಹೀಗೆ ಹಲವು ದಿನಗಳು, ವಾರಗಳು, ತಿಂಗಳುಗಳು ಕಳೆಯುತ್ತವೆ. ನನ್ನೊಂದಿಗೆ ಕೋಣೆಯಲ್ಲಿ ಯಾರೋ ಇದ್ದಂತೆ, ಯಾರೋ ನನ್ನನ್ನು ನೋಡುತ್ತಿರುವಂತೆ ನನಗೆ ಯಾವಾಗಲೂ ಅನ್ನಿಸುತ್ತದೆ. ಯಾವಾಗಲೂ ನಾನು ಅದೇ ಭಾವನೆಯಲ್ಲಿ ಇರುತ್ತಿದ್ದೆ. ಮನೆ ಹತ್ತಿರ ಇಲ್ಲದಿದ್ದಾಗ ಮಾತ್ರ ನನಗೆ ಆ ರೀತಿಯ ಭಾವನೆಗಳು ಬರುತ್ತಿರಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ನನಗೆ ಕೆಟ್ಟ ನೆರಳುಗಳು ಕಾಣಿಸಲು ಶುರುವಾಗುತ್ತದೆ. ಇದನ್ನೆಲ್ಲ ಕಂಡ ನನಗೆ ಮನಸ್ಸಿನೊಳಗೆ ಭಯವಾಗಲು ಶುರುವಾಗುತ್ತದೆ. ಹೀಗಿರಬೇಕಾದರೆ ಒಂದು ದಿನ ಯಾರು ಮನೆಯ ತುಂಬಾ ಓಡಾಡಿದಂತೆ ಹೆಜ್ಜೆ ಶಬ್ದಗಳು ಕೇಳಿಸಲು ಶುರುವಾಗುತ್ತದೆ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಇತ್ತು. ಅದು ನನ್ನ ಕೋಣೆಯ ಕಿಟಕಿಯ ಮುಂದೆ ಕುಳಿತು ಏನೋ ಕಾಣುತ್ತಿರುವಂತೆ ಶಬ್ದ ಬಂದ ಕಡೆ ನೋಡುತ್ತಿತ್ತು. ಆದರೆ ಅದೇನೆಂದು ನಮಗೆ ಮಾತ್ರ ಕಾಣಿಸುತ್ತಿರಲಿಲ್ಲ. ಹೀಗಿರಬೇಕಾದರೆ ಆರೋಗ್ಯದಿಂದ ಇದ್ದ ನಮ್ಮ ಬೆಕ್ಕು ಕೆಲವು ದಿನಗಳ ನಂತರ ವಿಚಿತ್ರವೆಂಬಂತೆ ತೀರಿಕೊಂಡಿತು. ಬೆಕ್ಕು ತೀರಿಕೊಂಡ ನಂತರ ನಮ್ಮ ಮನೆಗೆ ಹೊಸ ನಾಯಿಯನ್ನು ತರಲಾಯಿತು. ನಾಯಿ ಕೂಡ ಬೆಕ್ಕು ಕುಳಿತು ನೋಡುತ್ತಿದ್ದ ಕಿಟಕಿಯ ಅದೇ ಸ್ಥಳದಲ್ಲಿ ಕುಳಿತು ತನಗೇನೋ ಕಾಣಿಸಿದೆ ಎನ್ನುವಂತೆ ಬೆಕ್ಕು ನೋಡುತ್ತಿದ್ದ ಅದೇ ಕಡೆ ನೋಡುತ್ತಿತ್ತು. ಕೆಲವೊಮ್ಮೆ ಆ ಜಾಗದಲ್ಲಿ ನಿಂತು ಯಾರನ್ನೂ ನೋಡಿ ಜೋರಾಗಿ ಬೊಗಳುತ್ತಿತ್ತು. ನಾನು ಶಾಲೆಯಿಂದ ಸಂಜೆ ಮನೆಗೆ ಬರುವಾಗ ನಮ್ಮ ಮನೆಗೆ ಬರುತ್ತಿದ್ದ ನನ್ನ ಅಜ್ಜಿ ನನಗಾಗಿ ಕಾಫಿ ಅಥವಾ ಚಹಾವನ್ನು ಮಾಡುತ್ತಿದ್ದರು. ಹೀಗೆ ಪ್ರತಿದಿನ ನಡೆಯುತ್ತಿತ್ತು. ಒಂದು ದಿನ ನನ್ನ ಅಜ್ಜಿ ನನ್ನ ಬಳಿ ಕೇಳುತ್ತಾರೆ, ಪ್ರತಿದಿನ ಇಲ್ಲಿಗೆ ಬರುವ ನನಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬಳು ಹೆಂಗಸಿನ ಹೆಜ್ಜೆ ಸದ್ದು ಕೇಳಿಸುತ್ತದೆ. ಅದು ಕೂಡ ನಿಮ್ಮ ಕೋಣೆಯಿಂದ. ಆದರೆ ಅದು ಯಾರೆಂದು ನೋಡ ಹೋದ ನನಗೆ ಅಲ್ಲಿ ಯಾರು ಕಾಣಿಸುತ್ತಿರಲಿಲ್ಲ. ನನ್ನ ತಂದೆ ತಾಯಿ ಕೂಡ ತಮ್ಮ ಕೆಲಸ ಮುಗಿಸಿ ತಲುಪಿದ್ದರಿಂದ ನನ್ನ ಅಜ್ಜಿ ಹೇಳಿದ ಮಾತುಗಳನ್ನು ಅವರು ಕೂಡ ಕೇಳಿಸಿಕೊಳ್ಳುತ್ತಾರೆ. ಅದನ್ನು ಕೇಳಿದ ನನ್ನ ತಂದೆ ತಾಯಿ ಮತ್ತು ಕುಟುಂಬದವರೆಲ್ಲರೂ ಸೇರಿ ಅದು ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸಿದೆವು. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ಒಮ್ಮೆ ನನ್ನ ಸ್ನೇಹಿತರು ಒಂದು ರಾತ್ರಿ ನಮ್ಮ ಮನೆಯಲ್ಲಿ ತಂಗಲು ಬಂದಿದ್ದರು. ಮನೆಗೆ ಬಂದ ಸ್ನೇಹಿತರಿಗೆ ಕೊಟ್ಟಿಗೆಯಲ್ಲಿ ಆ ರಾತ್ರಿ ಮಲಗಲು ವ್ಯವಸ್ಥೆ ಮಾಡಿದೆವು. ಅದರಂತೆ ಆ ರಾತ್ರಿ ಕೊಟ್ಟಿಗೆಯ ಕೋಣೆಯಲ್ಲಿ ವಾಸ್ತವ್ಯ ಹೂಡಿದ್ದ ಅವರು ಸರಿಯಾಗಿ ಮಧ್ಯರಾತ್ರಿಯ ಸಮಯ ಇದ್ದಕ್ಕಿದ್ದಂತೆ ಭಯಗೊಂಡ ಅವರೆಲ್ಲರೂ ನಮ್ಮ ಬಳಿಗೆ ಓಡಿ ಬಂದಿದ್ದರು. ಏನಾಯಿತು ಎಂದು ಕೇಳಿದ ನಮಗೆ ಅವರು ಹೇಳುವುದು, ಕೊಟ್ಟಿಗೆಯ ಬೆಳಕು ಇದ್ದಕ್ಕಿದ್ದಂತೆ ಆಫ್ ಆಯಿತು. ಕಿಟಕಿಗಳ ಮೂಲಕ ಒಬ್ಬಳು ಹೆಂಗಸು ನಮ್ಮ ಕಡೆ ನಡೆದುಕೊಂಡು ಬರುತ್ತಿರುವಂತೆ ನಮಗೆ ಕಾಣಿಸುತ್ತಿತ್ತು. ಅದು ಯಾರೆಂದು ನೋಡ ಹೋದ ನಮಗೆ ಯಾರೂ ಕಾಣಿಸಲಿಲ್ಲ.
ಅದರಿಂದಾಗಿ ಭಯಗೊಂಡ ನಾವೆಲ್ಲರೂ ನಿಮ್ಮ ಬಳಿಗೆ ಓಡಿ ಬಂದೆವು. ಆ ರಾತ್ರಿ ಅವರೆಲ್ಲರೂ ನಮ್ಮ ಜೊತೆಗೆ ಕಳೆದರು, ಆದರೂ ಆ ರಾತ್ರಿ ಯಾರೂ ನಿದ್ದೆ ಮಾಡಲಿಲ್ಲ. ಅವರು ಹೇಳಿದ್ದನ್ನು ಕೇಳಿದ ನಮಗೂ ಕೂಡ ಆ ರಾತ್ರಿ ನಿದ್ದೆ ಬರಲಿಲ್ಲ. ಕೆಲವು ದಿನಗಳ ನಂತರ ಸಂಜೆ ಮನೆಯಲ್ಲಿ ಆಟವಾಡುತ್ತಿದ್ದ ನನಗೆ ಇದ್ದಕ್ಕಿದ್ದಂತೆ ಒಬ್ಬಳು ಹೆಂಗಸಿನ ಕಿರುಚಾಟ ಕೇಳಿಸುತ್ತದೆ. ಯಾರಿರಬಹುದೆಂದು ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಆದರೆ ಅಲ್ಲಿ ತುಂಬಾ ಕತ್ತಲೆ ತುಂಬಿತ್ತು. ಮನೆಯ ಗೋಡೆಯ ಮೇಲೆ ನೇತಾಡುವ ದೀಪಗಳಿಂದ ಮಾತ್ರ ಬೆಳಕು ಬರುತ್ತಿತ್ತು. ನಮ್ಮ ಕೋಣೆಯಿಂದ ಕೆಳಗೆ ನೋಡಿದ ನಾನು ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಒಂದು ಕ್ಷಣ ಅಕ್ಷರಶಃ ಬೆಚ್ಚಿಬಿದ್ದೆ. ನಮ್ಮ ಹಿತ್ತಲಿನಲ್ಲಿ ಒಬ್ಬಳು ಹೆಂಗಸಿನ ನೆರಳು ಕಾಣಿಸುತ್ತಿತ್ತು. ಆದರೆ ಅದು ಯಾರೆಂದು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಅದನ್ನು ನೋಡಿ ಭಯಗೊಂಡಿದ್ದ ನಾನು ಕೂಡಲೇ ಕೋಣೆಯಿಂದ ಕೆಳಗೆ ಹೋಗಿ ಈ ವಿಷಯವನ್ನು ನನ್ನ ತಾಯಿಯ ಬಳಿ ಹೇಳಿದೆ. ಆದರೆ ನಾನು ಹೇಳಿದ ಮಾತನ್ನು ಸತ್ಯವೆಂದು ಅವಳು ನಂಬಲಿಲ್ಲ. ಆ ದೃಶ್ಯವನ್ನು ನೋಡಿದ ನನಗೆ ಆ ರಾತ್ರಿ ನಿದ್ರೆಯೂ ಸಹ ಬರಲಿಲ್ಲ. ರಾತ್ರಿ ಪೂರ್ತಿ ಎಚ್ಚರವಾಗಿದ್ದೆ. ಹೀಗಿರಬೇಕಾದರೆ ಅದೇ ಭಯದಿಂದ ನನಗೆ ನಿದ್ರಾ ಪಾರ್ಶ್ವವಾಯು ಬರಲಾರಂಭಿಸಿತು. ನಾನು ವಾರಕ್ಕೆ ಒಮ್ಮೆ ಅದನ್ನು ಅನುಭವಿಸುತ್ತಿದ್ದೆ. ಅದನ್ನು ಕಂಡ ನನ್ನ ಅಜ್ಜಿ ತನಗೆ ಪರಿಚಯವಿದ್ದ ಅತೀಂದ್ರಿಯ ಶಕ್ತಿಗಳನ್ನು ಗುರುತಿಸುವಂತಹ ಊರ್ವ ವ್ಯಕ್ತಿಯನ್ನು ನಮ್ಮ ಮನೆಗೆ ಕರೆಸಲು ನಿರ್ಧರಿಸಿದರು. ಅದರಂತೆ ನಮ್ಮ ಮನೆಗೆ ಬಂದ ಅವರು ನಮ್ಮ ಮನೆಯ ಡೈನಿಂಗ್ ಟೇಬಲ್ ನ ಬಳಿ ಕುಳಿತರು. ಆಗ ಅಜ್ಜಿ ಅವರ ಬಳಿ ಹೇಳಿದರು, ನಮ್ಮ ಮನೆಯಲ್ಲಿ ಹಲವು ದಿನಗಳಿಂದ ಒಂದು ನಿರ್ದಿಷ್ಟ ಸಮಯಕ್ಕೆ ಒಬ್ಬಳು ಮಹಿಳೆಯ ಹೆಜ್ಜೆಯ ಧ್ವನಿ ಕೇಳಿಸುತ್ತದೆ. ಅದು ಯಾರೆಂದು ನೋಡ ಹೋದರೆ ಅಲ್ಲಿ ಯಾರು ನಮಗೆ ಕಾಣಿಸುವುದಿಲ್ಲ. ಕೆಲವು ದಿನಗಳ ಹಿಂದೆ ಕೋಣೆಯಲ್ಲಿ ಆಟವಾಡುತ್ತಿದ್ದ ನನ್ನ ಮೊಮ್ಮಗನಿಗೆ ಒಬ್ಬಳು ಹೆಂಗಸಿನ ಕರಿ ನೆರಳು ಕಾಣಿಸಿತು. ಅದನ್ನು ಕಂಡ ಅವನು ಹಲವು ದಿನಗಳಿಂದ ನಿದ್ರಾಪಾರ್ಶ್ವವಾಯುವಿಗೆ ಒಳಗಾಗಿದ್ದಾನೆ. ನೀವು ಅದೇನೆಂದು ಕಂಡುಹಿಡಿದು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅಜ್ಜಿ ಹೀಗೆ ಹೇಳುತ್ತಿದ್ದಂತೆ ಬಂದಿರುವ ಆ ವ್ಯಕ್ತಿ ಹೀಗೆ ಹೇಳುತ್ತಾರೆ, ನನಗೆ ಕಾಣಿಸುತ್ತಿದೆ ನಿಮ್ಮ ಹಿಂದೆ ಒಬ್ಬಳು ಹೆಂಗಸಿನ ಆತ್ಮ ನಿಂತಿದೆ. ಆದರೆ ನೀವು ಚಿಂತಿಸಬೇಡಿ, ಅವಳು ನಿಮಗೆ ಏನು ತೊಂದರೆ ಮಾಡುವುದಿಲ್ಲ. ಅವಳು ಇಲ್ಲಿಯೇ ಇರಲು ಬಯಸುತ್ತಾಳೆ, ಏಕೆಂದರೆ ಈ ಮೊದಲು ಈ ಮನೆಯಲ್ಲಿ ವಾಸಿಸುತ್ತಿದ್ದಳು. ಇಷ್ಟು ಹೇಳಿದ ಅವರು ನಮ್ಮ ಮನೆಯಿಂದ ಹೊರಟು ಹೋದರು. ನಂತರ ಊರಿನ ಕೆಲವು ಹಿರಿಯರೊಂದಿಗೆ ಮಾತನಾಡಿದ ನನ್ನ ಅಜ್ಜಿ ಆ ಹೆಂಗಸು ನಿಜವಾಗಿಯೂ ಇಲ್ಲಿ ವಾಸಿಸುತ್ತಿದ್ದಳೆ ಎಂದು ಖಚಿತಪಡಿಸಿದರು. ಆಗ ನನ್ನ ಅಜ್ಜಿಗೆ ತಿಳಿಯುತ್ತದೆ ಆ ಹೆಂಗಸು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಈ ಮನೆಯಲ್ಲಿ ತೀರಿ ಹೋಗಿದ್ದಳು ಎಂದು. ಅದು ಹೇಗೆಂದರೆ, ಒಂದು ದಿನ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ತಂದೆಗೆ ಮಧ್ಯಾಹ್ನದ ಊಟ ಕೊಡಲೆಂದು ಗದ್ದೆಗೆ ಹೋಗುತ್ತಿದ್ದಾಗ ಕಾಲು ಜಾರಿ ಆಕೆ ತಂದೆ ಓಡಿಸುತ್ತಿದ್ದ ಟ್ರ್ಯಾಕ್ಟರ್ನ ಕೆಳಗೆ ಸಿಲುಕಿ ಗಂಭೀರವಾಗಿ ಗಾಯಗೊಳ್ಳುವ ಆಕೆ ಅದರ ಪರಿಣಾಮ ತಕ್ಷಣವೇ ಸಾವನ್ನಪ್ಪುತ್ತಾಳೆ. ಅದನ್ನು ಕೇಳಿದ ನಮ್ಮ ಅಜ್ಜಿ ಮತ್ತು ನಾವೆಲ್ಲರೂ ಆ ಹೆಂಗಸಿನ ಆತ್ಮ ನಮ್ಮನ್ನು ನೋಯಿಸಲು ಬಯಸುವುದಿಲ್ಲ, ನಮ್ಮನ್ನು ನೋಯಿಸಲೆಂದು ಏನನ್ನೂ ಮಾಡಿಲ್ಲ ಎಂದು ತಿಳಿದು ನಮಗೆಲ್ಲರಿಗೂ ಸಮಾಧಾನವಾಯಿತು. ಆದರೂ ಅಲ್ಲಿ ನಮ್ಮ ಜೊತೆ ಸಂಭವಿಸಿದ ಆ ಘಟನೆಗಳು ಇನ್ನೂ ಆ ಮನೆಯಲ್ಲಿ ಹಲವರಿಗೆ ಆಗುವ ಅನುಭವಗಳನ್ನು ಕೇಳುತ್ತಿದ್ದರೆ ಇಂದಿಗೂ ಆ ಮನೆ ಒಂದು ನರಕದಂತೆ ಕಾಣಿಸುತ್ತದೆ. ಇದೆಲ್ಲ ನಡೆದ ನಂತರ ನಾವು ಮನೆಯನ್ನು ಬದಲಾಯಿಸಿದೆವು. ಈಗ ನನಗೆ ನಿದ್ರಾ ಪಾರ್ಶ್ವವಾಯು ಬಹುತೇಕ ಕಡಿಮೆಯಾಯಿತು. ಆದರೆ ಈಗಲೂ ನನ್ನ ಹೆತ್ತವರು ಇಲ್ಲದಿರುವಾಗ ನನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ, ಯಾರೋ ನನ್ನೊಂದಿಗೆ ಕೋಣೆಯಲ್ಲಿ ಇದ್ದಾರೆ ಎನ್ನುವ ಭಾವನೆ ನನಗೆ ಮೂಡುತ್ತದೆ.